ನನಗೆ ಬೇಜಾರಾಗಿದ್ದು ಒಂದು ವಿಷಯ ಇದೆ. ಫ್ಯೂಯಲ್ ಲೈನ್ಸ್, ಇಂಜಿನ್ ಮ್ಯಾಪಿಂಗ್, ಇಂಜೆಕ್ಟರ್ಸ್ ಎಲ್ಲದು ಫ್ಯೂಚರ್ ರೆಡಿ ಥರ ಬಿಲ್ಡ್ ಆಗಿದೆ. ಟೈಮ್ ಬಂದಾಗ ಹೈಯರ್ ಬ್ಲೆಂಡಿಂಗಿಗೆ ಟ್ಯೂನ್ ಮಾಡ್ತಾರೆ ಆ್ಯಂಡ್ ಎಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಆಲ್ರೆಡಿ ಕೊಟ್ಟಿರೋದು ಒಳ್ಳೆಯದೇನೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮದಿರುವಂಥ ಟಾಟಾ ಟಿಯಾಗೋ 2026 ಫೇಸ್ ಲಿಫ್ಟೆಡ್ ಮಾಡಲು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ, ವಿಚ್ ಈಸ್ ನಥಿಂಗ್ ಬಟ್ ಪ್ಯೂರ್ ಪ್ಲೇಸ್ ವೇರಿಯಂಟ್. ಗೈಸ್, ಬಜೆಟಲ್ಲಿ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಪ್ಯೂರ್ ಪ್ಲೇಸ್ ವೇರಿಯಂಟು ತೊಗೊಳ್ಳೋದು ವರ್ತಿದೆ. ಬಟ್ ಇದಕ್ಕೆ ನಾನು ಸ್ವಲ್ಪ ಬಜೆಟ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂತಂದರೆ ಪ್ಯೂರ್ ಪ್ಲೇಸ್ ಎ ವೇರಿಯಂಟ್ ಇದೆಯಲ್ಲ, ದಟ್ ಈಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಅಂತ ಹೇಳ್ತೀನಿ. ಬಿಕಾಸ್ ಬೇಕಾಗಿರೋ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳು ಲೋಡ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ. ಬಟ್ ಬಜೆಟಲ್ಲಿ ಇರೋರಿಗೆ ಡೆಫಿನೆಟ್ಲಿ ಪ್ಯೂರ್ ಪ್ಲೇಸ್ ವೇರಿಯಂಟು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಪಕ್ಕದಲ್ಲೇ ಇನ್ನೊಂದು ಟಿಯಾಗೋ ಕೂಡ ಇದೆ. ಏನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಅಂತ ಡೌಟ್ ಬರುತ್ತೆ. ಆ್ಯಕ್ಚುಲಿ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಬಟ್ ಅದು ಪ್ಯೂರ್ ಪ್ಲೇಸೇ. ಬಟ್ ಅದು CNG AMT. ಸೊ CNG AMTಗೂ ಮತ್ತು ಪೆಟ್ರೋಲ್ ಮ್ಯಾನ್ಯುಯಲಲ್ಲೂ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ ಅಂತ ಅನ್ನೋದನ್ನ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಬಟ್ ಡಾರ್ಕ್ ಶೇಡ್ ಗ್ರೇ ಕಲರ್ ಯಾವ ಥರ ಇದೆ, ವೈಟ್ ಕಲರ್ ಯಾವ ಥರ ಇದೆ ಅಂತ ಅದನ್ನ ನೋಡ್ತಿರ್ಬೋದು ನೀವು. ಕಲರ್ ಕಂಪ್ಯಾರಿಸನಿಗೆ ಯಾವ ಥರ ಇದೆ ನೋಡ್ತಿರ್ಬೋದು. ಇಟ್ಸ್ ಅ ವೆರಿ ಅಟ್ರಾಕ್ಟಿವ್ ಕಲರ್ ಅಂತಲೇ ಹೇಳ್ತೀನಿ, ವೈಟ್ ಕಲರು. ಆ್ಯಂಡ್ ಒಂದು ಪ್ರೀಮಿಯಂ ವೈಬ್ ಕೂಡ ಕೊಡುತ್ತೆ ಗುರು ಡೆಫಿನೆಟ್ಲಿ ಗಾಡಿಗೆ. ಗ್ರೇ ಕಲರ್ ಅಷ್ಟಾಗಿ ಅಟ್ರಾಕ್ಟಿವ್ ಲುಕ್ ಕೊಡದೇ ಇದ್ರು ಜಾಸ್ತಿ ಅಟೆನ್ಷನ್ ಕೂಡ ಕ್ಯಾಚ್ ಮಾಡಲ್ಲ. ಬಟ್ ಮೇಂಟೆನೆನ್ಸ್ ವೈಸ್ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಅದ್ರ ಮೇಲೆ ಸ್ವಲ್ಪ ಗಲೀಜ್ ಕೂತಿದೆ, ಬಟ್ ಸ್ಟಿಲ್ ನಿಮಗೆ ಗೊತ್ತಾಗ್ತಿಲ್ಲ ವೀಡಿಯೋದಲ್ಲಿ. ದಟ್ಸ್ ದ ಅಡ್ವಾಂಟೇಜ್ ಆಫ್ ದ ಬ್ಲ್ಯಾಕ್ ಕಲರ್ ಆ್ಯಕ್ಚುಲಿ. ಬಟ್ ವೈಟ್ ಕಲರ್ಲಿ ಸಣ್ಣ ಪುಟ್ಟ ಗಲೀಜಾದರೂ ಅಥವಾ ಸಣ್ಣ ಪುಟ್ಟ ಡೆಂಟ್ಗಳಾದರೂ ಎದ್ದೆದ್ದು ಕಾಣುತ್ತೆ. ಸೊ ಮೇಂಟೆನೆನ್ಸ್ ನಿಮಗೆ ತುಂಬ ಈಸಿ ಇರಬೇಕು ಅಂದರೆ ಡೆಫಿನೆಟ್ಲಿ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ಗೆ ಹೋಗಿ ವೈಟ್ ಕಲರ್ ಅವಾಯ್ಡ್ ಮಾಡಿ, ಅಥವಾ ಲೈಟ್ ಕಲರ್ಸ್ಗಳನ್ನ ಅವಾಯ್ಡ್ ಮಾಡಿ. ಬಟ್ ಪ್ರೀಮಿಯಮ್ ಆಗಿ ಕಾಣಬೇಕು, ಎದ್ದುಡಿಬೇಕು ಅನ್ನೋರಿಗೆ ಡೆಫಿನೆಟ್ಲಿ ವೈಟ್ ಕಲರ್ ಕಾಂಟ್ರಾಸ್ಟ್ ಕಲರು ಇಟ್ಸ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಬಿಕಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ರೂಫ್ ಮಾಡಿಸ್ಕೊಂಡು ಒಳ್ಳೆ ಅಲಾಯ್ ವೀಲ್ ಹಾಕಿಸ್ಕೊಂಡು ಸ್ವಲ್ಪ ಮಾಡಿಫಿಕೇಶನ್ ಎಕ್ಸ್ಟೀರಿಯರ್ ಮಾಡಿಸಿದ್ರೆ ಒಳ್ಳೆ ಅಟ್ರಾಕ್ಟಿವ್ ಲುಕ್ ಬರುತ್ತೆ ಆ್ಯಕ್ಚುಲಿ ಕಾರಿಗೆ. ಸೊ ಡೈರೆಕ್ಟಾಗಿ ಕಾರ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಟಿಯಾಗೋ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರು ಬ್ಯಾಂಗ್ಳೂರಲ್ಲಿ ಬನ್ನೇರ್ಘಟ್ಟ ರೋಡಲ್ಲಿ ಇರುವಂತಹ ಟಾಟಾ ಕೀ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಪ್ರೈಸಿಂಗ್ ವೈಸ್ ಈ ಪ್ಯೂರ್ ಪ್ಲಸ್ ಮ್ಯಾನ್ಯುಯಲ್ ವೇರಿಯಂಟ್ದು 5,99,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 7,42,000 ಆಗುತ್ತೆ. ಬೇರೆ ವೇರಿಯಂಟ್ CNG ಆಗಿರ್ಬೋದು ಅಥವಾ ಇದ್ರದ್ದು ಆಟೋಮೆಟಿಕ್ ಆಗಿರ್ಬೋದು, ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಪ್ರೈಸಿಂಗು ನೋಡ್ತಿರ್ಬೋದು. ಕಾರ್ ಕೀ ತೋರ್ಸಕ್ಕೆ ಡೈರೆಕ್ಟ್ ಕಾರ್ ಒಳಗೆ ಬರಬೇಕಾಗಿತ್ತು. ಬಿಕಾಸ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರಲ್ಲ, ಕೀ ಹೋಲ್ ಬರುತ್ತೆ. ಸೊ ಕಾರ್ ಇವಾಗ ಸ್ಟಾರ್ಟ್ ಅಲ್ಲಿ ಇರೋದ್ರಿಂದ ಕಾರ್ ಕೀನ ಡೈರೆಕ್ಟ್ ಆಗಿ ಹಾಕಿದ್ದೀನಿ. ಸೊ ಇದು ಬಂದು ಸೆಕೆಂಡ್ರಿ ಕೀ, ಬಟ್ ಪ್ರೈಮರಿ ಕೀ ಅಂತ ತಗೊಂಡ್ರೆ ಫ್ಲಿಪ್ ಕೀ ಬರುತ್ತೆ. ಫಂಕ್ಷನಾಲಿಟಿ ವೈಸ್ ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ, ಫಾಲೋ ಮಿ ಹೋಮ್ ಲ್ಯಾಂಪಿ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಟಾಟಾ ಲೋಗೋ ಬರುತ್ತೆ. ಮುಂದ್ಗಡೆಯಿಂದ ಒಂದು ಅಟ್ರಾಕ್ಟಿವ್ ಲುಕ್ ಡೆಫಿನೆಟ್ಲಿ ಈ ಕಾರಿಗೆ ಇದೆ ಅಂತ ಹೇಳ್ತೀನಿ ನಾನು. ಕಟ್ಸ್ ಅಂಡ್ ಕ್ರೀಸಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರು ಬಂಪರಲ್ಲಿ ಸ್ಟಿಲ್ ಆ ಒಂದು ಅಗ್ರೆಸಿವ್ನೆಸ್ ಕಾಣುತ್ತೆ. ಬಟ್ ಸ್ಟಿಲ್ ಫ್ರಂಟ್ ಫೇಸ್ ತುಂಬ ಅಗ್ರೆಸಿವ್ ಅಲ್ಲದೆ ತುಂಬ ಶಾರ್ಪ್ ಆ್ಯಂಡ್ ಕ್ಲೀನರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಗ್ರಿಲ್ ಕ್ಲೋಸ್ಡ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದರೆ 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬರಲ್ಲ, ಬಿಕಾಸ್ ಟಾಪ್ ಎಂಡಲ್ಲಿ ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಅಥವಾ 360 ಕ್ಯಾಮ್ರಾ ನಿಮಗೆ ಕ್ರಿಯೇಟಿವ್ ವೇರಿಯಂಟು ಟಾಪ್ ಸೆಕೆಂಡ್ ವೇರಿಯಂಟಲ್ಲಿ ಬರುತ್ತೆ. ಟಾಪ್ ವೇರಿಯಂಟ್ ಅಲ್ಲ, ಟಾಪ್ ಸೆಕೆಂಡ್ ವೇರಿಯಂಟಲ್ಲಿ ಬರುತ್ತೆ 360 ಕ್ಯಾಮ್ರಾ. ಆ್ಯಂಡ್ ಹ್ಯಾಲೋಜನ್ ರಿಫ್ಲೆಕ್ಟಿವ್ ಬೇಸ್ಡ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಇದು ಬಂದು ಲೋ ಬಿಮಿ ಕೊಟ್ಟಿದ್ದಾರೆ, ಪಕ್ಕ ಚೇಂಬರ್ ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಇವಾಗ ಆನ್ ಆಗಿಲ್ಲ, ನೋಡ್ತಿರ್ಬೋದು. ಹ್ಯಾಲೋಜನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ಪಾರ್ಕಿಂಗ್ ಬಲ್ಬ್ ಆ್ಯಕ್ಚುಲಿ ಇದೆ ಕೊಟ್ಟಿರುವಂಥದ್ದು, ಆನ್ ಆಗಿರೋದು ನೋಡ್ಬೋದು. ಆ್ಯಂಡ್ ಟಾಪ್ ಎಂಡ್ಗೆ ಹೋದರೆ ನಿಮಗೆ ಇಲ್ಲಿ LED ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಆ್ಯಂಡ್ ಇವನ್ LED ಹೆಡ್ ಲ್ಯಾಂಪ್ ಕೂಡ ಬರುತ್ತೆ. ಆ್ಯಂಡ್ ಇವನ್ ಗ್ರಿಲ್ ಕೆಳಗಡೆ ಓಪನ್ ಇರುವಂಥದ್ದು ನೋಡ್ಬೋದು. ಬೇಸಿಕ್ಲಿ ಕಾರ್ ಬ್ರೀತ್ ಮಾಡೋಕ್ಕೆ ಕೊಟ್ಟಿರುವಂತಹ ಓಪನಿಂಗ್ ಇದು. ಆ್ಯಂಡ್ ಆ ಒಂದು ಡುವೆಲ್ ಟೋನ್ ಫಿನಿಶ್ಗೆ ಕೆಳಗಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಮಾಡಿದ್ದಾರೆ. ವೀಲ್ಸಿಗೆ ಬಂದರೆ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ, ವೀಲ್ ಕವರ್ ಕ್ಯಾಪ್ ಕೊಟ್ಟಿದ್ದಾರೆ. ಡಿಸೈನ್ ವೈಸ್ ವೀಲ್ ಕವರ್ ಕ್ಯಾಪ್ ಅಂತ ಏನು ಇಷ್ಟ ಆಗಲಿಲ್ಲ ನನಗೆ, ಸ್ವಲ್ಪ ಬೆಟರ್ ಆಗಿದ್ದಿದೆ, ಚೆನ್ನಾಗಿರೋದು. ಬಟ್ ಟೈರ್ ಸೈಜ್ ಅಂತ ತೊಗೊಂಡ್ರೆ 175/60 ಆರ್ 14 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಈ ಒಂದು ಆರ್ಚಸಲ್ಲಿ ಗ್ರೇ ಕಲರ್ ಟೆಕ್ಸ್ಚರ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು, ಆ ಒಂದು ಯುನೀಕ್ನೆಸ್ಗೆ ಅಂತ. ಡುವೆಲ್ ಟೋನ್ ಆಗಿಲ್ಲದಿದ್ರು ಸ್ಟೀಲ್ ಮಿರರ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಫೋಲ್ಡಿಂಗ್ ಫಂಕ್ಷನ್ನು ಒಳಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಬರುತ್ತೆ ಇಲ್ವಾ ನೋಡ್ತೀನಿ ನಾನು. ಆ್ಯಂಡ್ ಮಿರರಲ್ಲೇ ಇಂಟಿಗ್ರೇಟ್ ಕೂಡ ಮಾಡಿದ್ದಾರೆ ಇಂಡಿಕೇಟರ್ನ. ರೂಫ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಲ್ಲ, ನೋಡ್ತಿರ್ಬೋದು ನೀವು. ಬಟ್ ಶಾರ್ಕ್ ಫಿನ್ ಆ್ಯಂಟನ ಅಂತೂ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ GPS ಇಂಟಿಗ್ರೇಟ್ ಕೂಡ ಮಾಡಿದ್ದಾರೆ. ಟಾಪ್ ಎಂಡಲ್ಲೇ ನಿಮಗೆ ಡುವೆಲ್ ಟೋನ್ ಟ್ರೀಟ್ಮೆಂಟ್ ಬರೋದು. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ರಿಕ್ವೆಷನ್ ಸರ್ ಒಂದು ಬರಲ್ಲ. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 163 mm ಬರುತ್ತೆ. ಡೈಮೆನ್ಷನ್ಸ್ ವೈಸ್ ಏನೇನು ಬರುತ್ತೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಬಿಕಾಸ್ ಟಿಯಾಗೋದು ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಟಾಪ್ ಸೆಕೆಂಡ್ ವೇರಿಯಂಟು ಆಲ್ರೆಡಿ ನಾನು ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಟಿಯಾಗೋ ಇದು ಅಲ್ಲೇ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು. ಆ್ಯಂಡ್ ಇಂಡಿಕೇಟರ್ ಈ 3 ಸ್ಲಾಟ್ ತೊಗೊಳುತ್ತೆ. ಟೈಲ್ ಲ್ಯಾಂಪು ಈ 3 ಸ್ಲಾಟ್ ತೊಗೊಳುತ್ತೆ. ಬ್ರೇಕ್ ಹೊಡೆದಾಗ ಆ್ಯಕ್ಚುಲಿ ಇದೆ ಗ್ಲೋ ಅಪ್ ಆಗೋದು. ಇದು ಟೈಲ್ ಲ್ಯಾಂಪ್ ಆ್ಯಕ್ಚುಲಿ. ಕನೆಕ್ಟಿಂಗ್ ಯೂನಿಟ್ ನಿಮಗೆ ಟಾಪ್ ಎಂಡ್ಗೆ ಹೋದರೆ ಬರುತ್ತೆ. ಬಟ್ ಇದರಲ್ಲಿ ಈ ಥರ ಬ್ಲ್ಯಾಕ್ ಕಲರ್ ಕ್ಲಾಡಿಂಗಲ್ಲೇ ನೋಡಿದ್ರಲ್ಲ ನೀವು, ಟೆಕ್ಸ್ಚರ್ ಟ್ರೀಟ್ಮೆಂಟ್ ಇರುವಂಥದ್ದು ಅದೇ ಸೇಮ್ ಬ್ಲ್ಯಾಕ್ ಕಲರ್ ಯೂನಿಟ್ ಕನೆಕ್ಟಿಂಗ್ದು ಟೈಲ್ ಲ್ಯಾಂಪ್ ಇದಕ್ಕೆ ಕೊಟ್ಟಿರುವಂಥದ್ದು. ಬಟ್ ಕನೆಕ್ಟಿಂಗ್ ಅಲ್ಲ, ಬಟ್ ಒಂದು ವಿಜುವಲ್ ಬಲ್ಕ್ ಅಂತೂ ರೆಡ್ಯೂಸ್ ಮಾಡುತ್ತೆ ಹಿಂದ್ಗಡೆಯಿಂದ. 2D ಟಾಟಾ ಲೋಗೋ ಕೊಟ್ಟಿದ್ದಾರೆ, ಟಿಯಾಗೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ.
ವೈಪರ್ ಬರಲ್ಲ, ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟಾಪ್ ಎಂಡ್ಗೆ ಹೋದರೆ ನಿಮಗೆ ಬೂಟ್ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ, ಬಟ್ ಇದರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ. ಇಂಟರ್ನಲ್ಲಿನೇ ಬೂಟ್ ಓಪನ್ ಮಾಡ್ಕೋಬೇಕು. ಇಲ್ಲಿ ಏನೂ ಇಲ್ಲದೆ ನೋಡ್ಬೋದು. 242 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಸ್ಮಾಲ್ ಫ್ಯಾಮಿಲಿಗೆ ಓಕೆ ಅಂತ ಹೇಳ್ತೀನಿ. 3 kg ಲೋಡ್ ತೊಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಪಂಚರ್ ರಿಪೇರ್ ಕಿಟ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೇಸಿಕ್ಲಿ ಅಲ್ಲಿ ಟೂಲ್ಸ್ಗಳು ಬರುತ್ತೆ, ಸ್ಪೇರ್ ವೀಲ್ದು ಆ್ಯಂಡ್ ಸ್ಪೇರ್ ಟೈರ್ ಬರುತ್ತಾ, ಸ್ಪೇರ್ ಟೈರೇ ಬರುತ್ತೆ. ಇನ್ನು ಪಂಚರ್ ರಿಪೇರ್ ಕಿಟ್ ಏನಕ್ಕೆ ಕೊಡ್ತಾರೆ ಗುರು. ಆ್ಯಂಡ್ ಟೈರ್ ಸೈಜ್ ಬಂದು 155/80 13 ಇಂಚ್ ಕೊಟ್ಟಿದ್ದಾರೆ. ಲಿಟ್ರಲಿ ಇಟ್ಸ್ ಅ ವೆರಿ ಮಚ್ ಸ್ಪೇರ್ ವೀಲ್ ಯೂಸೇಜ್ ಅಂತ ನಾನು ಹೇಳ್ತೀನಿ, ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಟೈರ್. ಆ್ಯಂಡ್ ಇವನ್ ನೋಡ್ತಿರ್ಬೋದು ಸ್ಪೀಡ್ ಲಿಮಿಟ್ 18 ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಟೈರ್ ಆ್ಯಕ್ಚುಲಿ. ಆ್ಯಂಡ್ CNG ಅಂತ ಹೇಳಿದೆ. CNG ಆದರೆ ಇಲ್ಲಿ ನೋಡ್ತಿರ್ಬೋದು CNG ಅನ್ನೋದು ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಪಾರ್ಕಿಂಗ್ ಸೆನ್ಸರ್ಸ್ ಇಲ್ಲಿ ಬರುತ್ತೆ, 2 ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಲ್ಯಾಂಪು ಇಲ್ಲಿ ಕೊಟ್ಟಿದ್ದಾರೆ. ಬಟ್ CNG ತೊಗೋತೀರಾ ಅಂತಂದರೆ ನೋಡ್ತಿರ್ಬೋದು ಆ್ಯಕ್ಚುಲಿ ಬೂಟ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಅನ್ನೋದು. ಆಲ್ಮೋಸ್ಟ್ ಹಾಫ್ ಆಫ್ ದಿ ಬೂಟು CNG ಟ್ಯಾಂಕ್ ತೊಗೊಂಡ್ಬಿಡುತ್ತೆ. ಬಟ್ ಅಟ್ಲೀಸ್ಟ್ ಯೂಸಬಲ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಡ್ಯುಯಲ್ ಟ್ಯಾಂಕ್ CNG ಕೊಟ್ಟಿದ್ದಾರೆ. ಹಾಗಾಗಿನೇ ಇಷ್ಟು ಬರುವಂಥದ್ದು ಆಲ್ಮೋಸ್ಟ್ ಒಂದು 25-26 km/kg ಕ್ಲೈಮ್ ಮಾಡ್ತಾ ಇದ್ದಾರೆ ಟಾಟಾನವರು. ಬಟ್ ರಿಯಲ್ ವರ್ಲ್ಡಲ್ಲಿ ಅಟ್ಲೀಸ್ಟ್ 20 to 21 ಅಂತೂ ಬಂದೇ ಬರುತ್ತೆ ನನ್ನ ಪ್ರಕಾರ. ಇಲ್ಲೂ ಕೂಡ 3 kg ಲೋಡ್ ತೊಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಬಟ್ CNG ತೊಗೊಂಡವರಿಗೆ ಪೆಟ್ರೋಲ್ ಅಷ್ಟು ಬೂಟ್ ಸ್ಪೇಸ್ ಸಿಗದಿದ್ರು, ಬಟ್ ಸ್ಟಿಲ್ ಬೂಟ್ ಸ್ಪೇಸ್ ಅಂತೂ ಸಿಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ತುಂಬ ಹ್ಯೂಜ್ ಬೂಟ್ ಸ್ಪೇಸ್ ಅಲ್ಲಿದ್ರು ಓಕೆ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಇದಕ್ಕೂ ಕೂಡ ಇಲ್ಲಿ ಬೂಟ್ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿಲ್ಲ. ಬಟ್ CNGಗೆ ಒಂದಿಷ್ಟು ಫೀಚರ್ಸ್ ಡಿಫ್ರೆಂಟ್ ಬರುತ್ತೆ ಆ್ಯಕ್ಚುಲಿ, ಎಸ್ಪೆಷಲಿ AMT ಆಗಿದ್ರೆ. ಹೇಳ್ತೀನಿ ಏನು ಅಂತ. ಡುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ, ಇನ್ನರ್ ಡೋರ್ ಹ್ಯಾಂಡಲ್ ಸ್ಯಾಟಿನ್ ಫಿನಿಶ್ ಕೊಟ್ಟಿದ್ದಾರೆ, ಸಿಲ್ವರು. ಆ್ಯಂಡ್ ಗ್ಲಾಸ್ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಈ ಪ್ಯಾನಲಲ್ಲಿ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಈ ಕಾರಲ್ಲಿ 4 ಸ್ಪೀಕರ್ ಬರುತ್ತೆ, ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಮಕ್ಳಿಗೆ ಹಿಂದ್ಗಡೆ ಕೂರಿಸಿದ್ದೀರಾ ಅಂತಂದಾಗ ಇದನ್ನ ಎನೇಬಲ್ ಮಾಡ್ಕೊಳ್ಳಿ, ಸೊ ದಟ್ ಡೋರ್ ಅನ್ಲಾಕ್ ಆಗಿದ್ದಾಗ ಮಕ್ಳಿಗೆ ಡೋರ್ ಎಳಿದ್ರೂ ಸೇಫ್ ಆಗಿರ್ತಾರೆ, ಡೋರ್ ಓಪನ್ ಆಗಲ್ಲ ಕಾರ್ ರನ್ನಿಂಗಲ್ಲಿ ಇದ್ದಾಗ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ, ಬಿಕಾಸ್ ಟಾಪ್ ಎಂಡಲ್ಲೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರಲ್ಲ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ಕೊಡಲ್ಲ ಬರಲ್ಲ, ಬಿಕಾಸ್ ಟಾಪ್ ಎಂಡಲ್ಲೂ ಬರಲ್ಲ. ಆ್ಯಂಡ್ 3-point ಸೀಟ್ ಬೆಲ್ಟ್ ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಸೈಡ್ ಮತ್ತು ಆ ಸೈಡ್ 2 ಕಡೆನೂ ಬರುತ್ತೆ. ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ವೇರಿಯಂಟು ಪ್ಯೂರ್ ಪ್ಲಸ್ ಎಗೆ ಹೋದರೆ ರಿಯರ್ AC ವೆಂಟ್ ಕೂಡ ಬರುತ್ತೆ. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಮಿಸ್ಸಿಂಗ್ ಇದೆ ಆ್ಯಕ್ಚುಲಿ. ಬಟ್ ಸ್ಪೇಸಿಂಗ್ ವೈಸ್ ಓಕೆ ಡೀಸೆಂಟ್ ಇದೆ ಅಂತ ಹೇಳ್ತೀನಿ. ಹಿಂದ್ಗಡೆ 2 ಅಡಲ್ಟ್ ಮತ್ತು ಮಧ್ಯದಲ್ಲಿ ಮಗು ಕೂರಿಸ್ಕೋಬೋದು. 6 feet ಇದ್ದಾರೆ ಅಂತಂದರೆ ಮುಂದ್ಗಡೆ 6 feet ಯಾರು ಕೂತಿದ್ರೆ ಹಿಂದ್ಗಡೆ 5'3", 5'4" ಇವ್ರನ್ನ ಕೂರಿಸಿ, ಸೊ ದಟ್ ಅವರು ಕಂಫರ್ಟಬಲ್ ಆಗಿರ್ತಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಇಂಜಿನ್ ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಟೇಲ್ ಗೇಟ್ ಏನಿದೆ ಅದನ್ನ ಓಪನ್ ಮಾಡೋಕ್ಕೆ, ಇದು ಬಂದು ಫ್ಯೂಯಲ್ ಟ್ಯಾಂಕ್ ಏನಿದೆ ಅದನ್ನ ಓಪನ್ ಮಾಡೋಕ್ಕೆ ಎಕ್ಸ್ಟೆಂಡಬಲ್ ಅಂಡರ್ ಥೈ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಹೆಡ್ ರೆಸ್ಟ್ ಬರುತ್ತೆ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರಲ್ಲ. ಮುಂಚೆ ಪ್ರೀ ಫೇಸ್ ಲಿಫ್ಟ್ ಟಿಯಾಗೋಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರ್ತಾಯಿತ್ತು, ಬಟ್ ಅದನ್ನ ರಿಮೂವ್ ಮಾಡಿದ್ದಾರೆ. ದಟ್ಸ್ ಒನ್ ಕಾಸ್ಟ್ ಕಟಿಂಗ್ ಆ್ಯಕ್ಚುಲಿ. ಹೊಸ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲಾಸ್ ಬ್ಲ್ಯಾಕ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಕಾರಲ್ಲಿ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾವು, ಬಿಕಾಸ್ ತುಂಬ ಕಡೆ ಗ್ಲಾಸ್ ಬ್ಲ್ಯಾಕ್ ನೋಡಲ್ಲ ನೀವು, ಎಕ್ಸೆಪ್ಟ್ ಇಲ್ಲಿ ಗ್ಲಾಸ್ ಬ್ಲ್ಯಾಕ್ ಪವರ್ ವಿಂಡೋ ಯೂನಿಟ್ ಏನಿದೆ ಇಲ್ಲಿ ನೋಡ್ತೀರಾ. ಅದು ಬಿಟ್ಟರೆ AC ಯೂನಿಟಲ್ಲಿ ನೋಡ್ತೀರಾ. ಆ್ಯಂಡ್ ಈ AC ಯೂನಿಟ್ ಏನಿದೆ ಇಲ್ಲಿ ನೋಡ್ತೀರಾ. ಇಷ್ಟು ಬಿಟ್ಟರೆ ಗ್ಲಾಸ್ ಬ್ಲ್ಯಾಕು ಎಲ್ಲೂ ನೋಡಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೊಂದಿಷ್ಟು ನೋಡ್ತೀರಾ. ಮೇಜರಾಗಿ ನಾವು ಜಾಸ್ತಿ ಯೂಸ್ ಮಾಡೋವಂಥದ್ದು ಈ ಝೋನಲ್ಲಿ. ಸೊ ಮುಂಚೆ ಹಳೆ ಟಿಯಾಗೋಲಿ ಬರ್ತಾ ಇತ್ತು, ಬಟ್ ಇವಾಗ ಅದನ್ನ ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಟಾಟಾ ಲೋಗೋ ಕೂಡ ಇಲ್ಯುಮಿನೇಟ್ ಆಗಲ್ಲ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಕೊಟ್ಟಿದ್ದಾರೆ, ಡಿಜಿಟಲ್ ಐಸ್ಲ್ಯಾಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ತಾರೆ. ಆ್ಯಂಡ್ ಅದರಲ್ಲಿ ITPMS ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನು, ಓಡು, ಡಿಸ್ಟೆನ್ಸ್ ಟು ಎಂಟಿ, ಸ್ಪೀಡು, RPM ಮೀಟ್ರು, ಟೆಂಪ್ರೇಚರ್ ಗೇಜು, ಫ್ಯೂಯಲ್ ಗೇಜ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇವಾಗ ಓಡೋ ಮತ್ತು ಡಿಸ್ಟೆನ್ಸ್ ಟು ಎಂಟಿ ಹೇಳ್ತಾರೆ. ಟ್ರಿಪ್ A ಆವ್ರೇಜ್ ಎಕಾನಮಿ, ಟ್ರಿಪ್ B ಅದರದ್ದು ಆವ್ರೇಜ್ ಎಕಾನಮಿ ತೋರಿಸ್ತಾ ಇದೆ. ಇಷ್ಟು ಬಿಟ್ಟು ಇನ್ನೇನು ತೋರಿಸಲ್ಲ. ಆ್ಯಂಡ್ ಅದ್ರ ಜೊತೆಗೆ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ, ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಂದು ವೈಪರಿಗೆ ಕೊಟ್ಟಿದ್ದಾರೆ, ಆಟೋ ಫಂಕ್ಷನ್ ಏನು ಬರಲ್ಲ. ಆ್ಯಂಡ್ ಇದು ಬಂದು ಹೆಡ್ಲ್ಯಾಂಪ್ ಫಂಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೂ ಆಟೋ ಫಂಕ್ಷನ್ ಬರಲ್ಲ. ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು, ಟೆಲಿಸ್ಕೋಪಿಗೆ ಕೊಟ್ಟಿದ್ದಾರೆ, ಅದೊಂದು ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಫೋಲ್ಡಿಂಗಿಗೆ ಬರುತ್ತಾ? ಇಲ್ಲ ಗೈಸ್, ಫೋಲ್ಡಿಂಗ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಫೋಲ್ಡಿಂಗ್ ಇದ್ದಿದ್ದು ಸರಿ ಫೋಲ್ಡ್ ಆಗಬೇಕಾಗಿತ್ತು, ಸೊ ಮ್ಯಾನ್ಯಲಿ ಫೋಲ್ಡಬಲ್ ಅಂತ ಅನ್ಕೋತೀನಿ ಅದನ್ನು. ಆ್ಯಂಡ್ ಡ್ರೈವರ್ ವಿಂಡೋಗೆ 1 touch ಡೌನ್ ಬರುತ್ತಾ? ಡ್ರೈವರ್ ವಿಂಡೋಗೆ 1 touch ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಕೊಟ್ಟಿಲ್ಲ ಗೈಸ್. ಆ್ಯಂಡ್ ಮ್ಯಾನ್ಯಲ್ ಏರ್ ಕಂಡೀಷನಿಂಗ್ ಬರುತ್ತೆ, ಬಟ್ ಪ್ಯೂರ್ ಪ್ಲಸ್ ಹೇಗೆ ಹೋಗ್ತೀರಾ ಅಂತಂದರೆ ಆಟೋಮೆಟಿಕ್ ಏರ್ ಕಂಡೀಷನಿಂಗ್ ಬರುತ್ತೆ. ಆ್ಯಂಡ್ ಇಂಟರ್ನಲ್ ಸರ್ಕ್ಯುಲೇಷನ್ ಕೊಟ್ಟಿದ್ದಾರೆ, AC ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಬ್ರೇಕ್ ಹೊಡೆದ್ರೆ ಇಲ್ಲಿಂದ ಆಚೆ ಐಟಮ್ ಬಂದ್ಬಿಡುತ್ತೆ ಈಸಿಯಾಗಿ, ಬಿಕಾಸ್ ಐಟಮ್ ತಡೆದು ಹಿಡ್ಕೊಳ್ಳೋಕ್ಕೆ ಏನೂ ಇಲ್ಲ ಇಲ್ಲಿ. ಸೊ ದಟ್ಸ್ ಒನ್ ಲೆಸ್ ಪ್ರಾಕ್ಟಿಕಲ್ ಥಿಂಗ್ ಅಂತ ಹೇಳ್ತೀನಿ. ಹಳೆ ಟಿಯಾಗೋ ಕಂಪೇರ್ ಮಾಡಿದ್ರೆ ಹೊಸ ಟಿಯಾಗೋ ಇಟ್ಸ್ ಅ ಕೈಂಡ್ ಆಫ್ ಬಿಟ್ ಲೆಸ್ ಪ್ರಾಕ್ಟಿಕಲ್ ಆಗಿದೆ ಅಂತ ಹೇಳ್ತೀನಿ ಸ್ಟೋರೇಜ್ ಸ್ಪೇಸ್ ವೈಸ್. ಬಿಕಾಸ್ ಗ್ಲೋ ಬಾಕ್ಸ್ ಕೂಡ ಹಳೆ ಟಿಯಾಗೋಗಿನ ತುಂಬ ಸಣ್ಣ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಹಳೆ ಟಿಯಾಗೋ ಅಂತೂ ಒಳ್ಳೆ ಮ್ಯಾಸಿವ್ ಆಗಿತ್ತು. ಆ್ಯಂಡ್ ಇವನ್ ಕಬಿ ಹೋಲ್ ಕೂಡ ಕೊಟ್ಟಿದ್ದು ಪ್ರಾಪರಾಗಿ. ಸೊ ಸ್ಟೋರೇಜ್ ಸ್ಪೇಸ್ ವೈಸ್ ಸ್ವಲ್ಪ ಲೆಸ್ ಪ್ರಾಕ್ಟಿಕಲ್ ಆಗಿದೆ ಅಂತ ಹೇಳ್ತೀನಿ ಕ್ಯಾಬಿನ್ ವೈಸ್. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ.
ಈ ಕಡೆ ಸ್ಟ್ರಾಪ್ ಒಂದು ಕೊಟ್ಟಿದ್ದಾರೆ ಟೋಲ್ಡರ್ ಶೀಟ್ ಇಟ್ಕೊಳ್ಳೋಕ್ಕೆ. ಈ ಸೈಡಲ್ಲಿ ಮಿರರ್ ಒಂದು ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ 20% ರೀಸೈಕಲ್ಡ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಏರ್ ಬ್ಯಾಗ್ ಅನ್ನೋದು ಕೂಡ ಕೊಟ್ಟಿರೋದು ನೋಡ್ಬೋದು. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಕೂಡ ಬರುತ್ತೆ. ಆ್ಯಂಡ್ 8 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಹೊಸ ಯೂನಿಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಕಾರಲ್ಲಿ 4 ಸ್ಪೀಕರ್ ಕೂಡ ಬರುತ್ತೆ. ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವ್ ನೆಕ್ಸ್ಟ್ ಆ್ಯಪ್ ಕೂಡ ಬರುತ್ತೆ. ಬೇಸಿಕಲಿ ಇಲ್ಲಿ ನಿಮ್ಮದು ಡೀಟೇಲ್ಸ್ಗಳು ಒಂದಿಷ್ಟು ಹೇಳೋದು, ಹೆಂಗೆ ಡ್ರೈವ್ ಮಾಡಿದ್ದೀರಾ, ಫ್ಯೂಲ್ ಎಫಿಷಿಯನ್ಸಿ, ಆವರೇಜ್ ಸ್ಪೀಡು ಮತ್ತು ಡ್ರೈವಿಂಗ್ ಸ್ಕೋರ್ ಕೂಡ ಕೊಡುತ್ತೆ. ಸೊ ಪಕ್ಕದಲ್ಲಿ ಕೂತಿರೋರು ಡ್ರೈವ್ ನೆಕ್ಸ್ಟ್ ಆ್ಯಪನ್ನು ಓಪನ್ ಮಾಡಿ ನೀವು ಹೇಗೆ ಡ್ರೈವ್ ಮಾಡಿದ್ದೀರಾ ಅಂತ ನೋಡ್ಬಿಟ್ಟು ಕ್ಯಾಕರ್ಸ್ ಹೋಗೋಕ್ಕಿಂತ ಮುಂಚೆ ಆ ಸ್ಕೋರ್ನ ನೆಟ್ಟಿಂಗ್ ಮೇಂಟೈನ್ ಮಾಡಿ. ಇಲ್ಲ ಅಂತಂದರೆ ಈ ಥರದೊಂದು ಆ್ಯಪ್ ಇದೆ ಅನ್ನೋದನ್ನ ತೋರಿಸ್ಕೊಡ್ಬೇಡಿ ಅಷ್ಟೇ ಈ ಕಾರ್ ತೊಗೊಳ್ಳೋರು. ಪಾರ್ಕಿಂಗ್ ಅಸಿಸ್ಟಲ್ಲಿ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಕೂಡ ತೋರಿಸುತ್ತೆ. ಆ್ಯಂಡ್ ಗೈಡ್ಲೈನ್ಸ್ ಆ್ಯಕ್ಚುಲಿ ಅಡಾಪ್ಟಿವ್ ಆಗಿ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಕಾರ್ ಯಾವ ಕಡೆ ಪಾಯಿಂಟ್ ಮಾಡ್ತಾ ಇದೆ ಅಂತ ಅನ್ನೋದು ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಸೌಂಡ್ ಡೆಮೋ ಕೂಡ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಆಕ್ಚುಲಿ ಆಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಗುರು. ಬರೀ 4 ಸ್ಪೀಕರ್ ಇದ್ರೂ ಕೂಡ ಸೀರಿಯಸ್ಲಿ ಒಳ್ಳೆ ತಂಪಾಗಿದೆ ಆಡಿಯೋ ಮಾತ್ರ. ಬರೀ 4 ಸ್ಪೀಕರ್ ಇದ್ರು ಎಷ್ಟು ಚೆನ್ನಾಗಿ ಆಡಿಯೋ ಸಿಸ್ಟಮ್ ಮಾಡ್ಬೋದು ಅಂತ ಅನ್ನೋದನ್ನ ಟಾಟಾ ಕಾರ್ನ ನೋಡಿ ಕಲಿಬೇಕು ಆ್ಯಕ್ಚುಲಿ ಬೇರೆ ಬ್ರ್ಯಾಂಡ್ನವರು. ಆ್ಯಂಡ್ ಯೂಸ್ ಮಾಡೋಕ್ಕೂ ತುಂಬ ಸ್ಲಿಕ್ ಆಗಿದೆ. ಇನ್ಫರ್ಟೈನ್ಮೆಂಟ್ ಸಿಸ್ಟಮು, ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಫ್ರಂಟ್ ಡಿಫಾಗಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎ ಪಿಲ್ಲರಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ, ಬಟ್ ಟ್ವಿಟರ್ ಪ್ಲೇಸ್ಮೆಂಟ್ ಆಗಿಲ್ಲ. ಡಿಫ್ರೆನ್ಸ್ ಏನು ಅಂತಂದರೆ CNG AMTಗೂ ಮತ್ತು ಇದಕ್ಕೂ CNG ಕಾರಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವಾಗ CNG ಕಾರಲ್ಲಿ ಕೂರ್ತಾ ಇದ್ದೀನಿ ನಾನು. ಆ್ಯಂಡ್ AMT ಇದು ನೋಡ್ತಿರ್ಬೋದು ಬರೀ 2 ಪೆಡಲ್ ಇರೋವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ನೋಡ್ತಿರ್ಬೋದು ನಾಬ್ ಯಾವ ಥರ ಇದೆ ಅಂತ ಅನ್ನೋವಂಥದ್ದು. ಆ್ಯಂಡ್ CNG ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಮೇಜರಾಗಿ ಇದು ಡಿಫ್ರೆನ್ಸ್ ಆ್ಯಕ್ಚುಲಿ. ನಿಮಗೆ ಆಟೋಮೆಟಿಕಲಿ ಈ ಥರ ಗೇರ್ ನಾಬ್ ಬರುತ್ತೆ, ಈ ಥರದ್ದು ಇಂಟಿಗ್ರೇಷನ್ ಬರುತ್ತೆ, ಒಂದು ಫ್ಲೋಟಿಂಗ್ ಟ್ರೀಟ್ಮೆಂಟ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕ್ರೂಸ್ ಕಂಟ್ರೋಲ್ ಆ್ಯಕ್ಚುಲಿ CNG ಮಿಸ್ಸಿಂಗ್ ಇದೆ ಗುರು. ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ ನೋಡ್ಬಿಟ್ಟು, ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ವಾ ಅಂತ. CNG ಇದೊಂದು ಡಿಸ್ಅಡ್ವಾಂಟೇಜು. ಬಟ್ ನೀವು ಪೆಟ್ರೋಲ್ AMTನಾದ್ರು ತಗೊಳ್ಳಿ ಅಥವಾ CNG AMTನಾದ್ರು ತಗೊಳ್ಳಿ, ಪ್ಯಾಡಲ್ ಶಿಫ್ಟರ್ಸ್ ಅಂತೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ನೋಡ್ತಿರ್ಬೋದು ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ಗಳು. ಹೈವೇ ಡ್ರೈವಿಂಗಲ್ಲಿ ನಿಮಗೆ ಡೌನ್ ಶಿಫ್ಟ್ ಮಾಡಬೇಕು ಅಂತಂದಾಗ ಡೈರೆಕ್ಟಾಗಿ ಆಕ್ಸಿಲೇಟರ್ನ ಕಂಟಿನ್ಯೂಸ್ ಆಗಿ ಜೋರಾಗಿ ಹಿಂಗೆ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಯಾಡಲ್ ಶಿಫ್ಟರ್ಸ್ ಹೋದ್ರೆ ಸಾಕು, ಗೇರ್ ಡೌನ್ ಆಗುತ್ತೆ. ಬಟ್ ಪ್ಲಾನಿಂಗ್ ಮಾಡಿ ಓವರ್ಟೇಕ್ ಮಾಡ್ಕೊಳ್ಳಿ, ಬಿಕಾಸ್ ಎಥನಾಲ್ ಆಗಿರೋದ್ರಿಂದ ಸ್ವಲ್ಪ ಡಿಟ್ಯೂನ್ ಎಲ್ಲ ಆಗಿದೆ. ಇಂಜಿನ್ ಟ್ಯೂನಿಂಗ್ ವೈಸ್, ಪವರ್ ಫಿಗರ್ಸ್ ವೈಸ್ ಸೇಮೇ, ಬಟ್ ಆ ಒಂದು ಟ್ಯೂನಿಂಗ್ ಇದೆಯಲ್ಲ ಎಥನಾಲ್ ಬ್ಲೆಂಡಿಂಗ್ ಇರೋದ್ರಿಂದ ಒಂದು ಸ್ವಲ್ಪ ಡಿಟ್ಯೂನ್ ಮಾಡಿದ್ದಾರೆ ಅಂತ ಅನ್ಸತ್ತೆ ನನಗೇನೋ. ಬಿಕಾಸ್ ಆಲ್ಮೋಸ್ಟ್ ಮುಂಚೆ ಟಿಯಾಗೋ 15 to 16 ಸೆಕೆಂಡ್ಸಲ್ಲಿ 0 to 100 ಮಾಡ್ತಾ ಇತ್ತು. ಬಟ್ ಇವಾಗ 18 ಸೆಕೆಂಡ್ಸ್ ಹತ್ರ ತಗೋತಾ ಇದೆ. ಸೊ ದಟ್ಸ್ ಒನ್ ಪಾಯಿಂಟ್. ನನಗೆ ಅದೊಂದು ಬೇಜಾರಾಯಿತು ನನಗೆ. ನನಗಿರೋ ಇಂಟರ್ನಲ್ ನ್ಯೂಸ್ ಪ್ರಕಾರ ಸದ್ಯಕ್ಕೆ ಇವಾಗಿರುವಂತಹ ಟಾಟಾ ಎಲ್ಲ ಕಾರ್ಸ್ಗಳು ಇನ್ಕ್ಲೂಡಿಂಗ್ ಟಿಯಾಗೋ 2026 ಬರ್ತಾ ಇರೋವಂಥದ್ದು E20 ಕಂಪ್ಲೇಂಟೇನೆ. ಬಟ್ ಇಂಜಿನ್ ಡಿಸೈನ್ ಮಾಡಿದಾಗಿರ್ಬೋದು, ಫ್ಯೂಯಲ್ ಇಂಜೆಕ್ಟರ್ಸ್ಗಳಾಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು ಅಥವಾ ಫ್ಯೂಯಲ್ ಲೈನ್ಸ್ಗಳಾಗಿರ್ಬೋದು, ಇದೆಲ್ಲದೂ ಕೂಡ E30ಗೆ ಸಪೋರ್ಟ್ ಮಾಡುವಂತಹ ಡಿಸೈನಿಂಗ್ ಸಿಸ್ಟಮ್ಸ್ನ ಕೊಟ್ಟಿದ್ದಾರೆ. ಬಟ್ ಟಾಟಾನವ್ರು ಎಲ್ಲೂ ಅಫಿಷಿಯಲ್ ಆಗಿ ರಿವೀಲ್ ಮಾಡಿಲ್ಲ ಗುರು, ಹೇಳಿಲ್ಲ ಟಾಟಾನವರು. ಬಟ್ ದಟ್ಸ್ ಹೌ ಇಟ್ ಹ್ಯಾಸ್ ಬೀನ್ ಡಿಸೈನ್ಡ್ ಆ್ಯಕ್ಚುಲಿ. E30 ಬಂದಾಗ ದೇ ವಿಲ್ ಸೇ ಇಟ್ ಈಸ್ E30 ಕಂಪ್ಲೇಂಟ್ ಅಂತ. ಬಟ್ ಇಂಜಿನ್ ಡಿಸೈನ್ ಆ ಥರ ಮಾಡಿದ್ದಾರೆ. ಸೊ ಎಥನಾಲ್ ಬರ್ತಾ ಇರೋದ್ರಿಂದ ಪವರ್ಗಳಾಗಿರ್ಬೋದು ಅಥವಾ ಪಿಕಪ್ ಆಗಿರ್ಬೋದು ತುಂಬ ಡಿಟ್ಯೂನ್ ಆಗ್ತಾಯಿದೆ. ಸೊ ಇದೊಂದು ನನಗೆ ಬೇಜಾರು ಅಂತ ಅನ್ನಿಸ್ತು. ಇಂಜಿನ್ ವೈಸ್ 86 BHP ಪವರ್ ಆ್ಯಂಡ್ 113 Nm ಟಾರ್ಕ್ ಬರುತ್ತೆ. CNG 69 BHP ಪವರ್ ಏನೋ ಬರುತ್ತೆ, 102 Nm ಟಾರ್ಕ್ ಏನೋ ಬರುತ್ತೆ. ಆ್ಯಂಡ್ ಬೋತ್ ಆರ್ 3 ಸಿಲಿಂಡರ್ ಯೂನಿಟ್, 1.2 ಲೀಟರ್ ಟ್ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನು. ಆ್ಯಂಡ್ ಸೇಫ್ಟಿ ಫೀಚರ್ಸ್ ವೈಸ್ ಏನೇನು ಕೊಟ್ಟಿದ್ದಾರೆ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇವಾಗ 6 ಏರ್ ಬ್ಯಾಗ್ ಇರೋದ್ರಿಂದ ಡೆಫಿನೆಟ್ಲಿ ಟಿಯಾಗೋ ಕಾರಿಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗು ಭಾರತ್ ಎನ್ಕ್ಯಾಪಲ್ಲಿ ಸಿಗೋದು ಪಕ್ಕಾ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ದಿಸ್ ವಾಸ್ ದ ರಿವ್ಯೂ ಆಫ್ ಪ್ಯೂರ್ ಪ್ಲೇಸ್ ವೇರಿಯಂಟ್ ಟಿಯಾಗೋ 2026 ವೇರಿಯಂಟ್. ಗೈಸ್ ನಿಮ್ಗೆ ಅನಿಸ್ತು ಈ ಒಂದು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.